ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಸ್ಕೆ ಟೆಕ್ ಲೈಫ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಇಂಡಿಯನ್ ಬ್ಯಾಂಕ್ ನಲ್ಲಿ ಎಟಿಎಂ ನಲ್ಲಿ ಮನಿ ಯಾವ ತರ ಡೆಪಾಸಿಟ್ ಮಾಡ್ಬೇಕಂತ ನಿಮ್ಗೆ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಸ್ಕಿಪ್ ಮಾಡಿದ್ರೆ ನಿಮ್ಗೆ ಕಂಟೆಂಟ್ ಅರ್ಥ ಆಗಲ್ಲ. ಕಂಟೆಂಟ್ ಅರ್ಥ ಆಗಿಲ್ಲ ಅಂದ್ರೂ ಕೂಡ ಪೂರ್ತಿ ವಿಡಿಯೋ ನೋಡಿದ್ರು ಕೂಡ ನಿಮಗೆ ಯೂಸ್ಫುಲ್ ಆಗಲ್ಲ. ಅದೇ ರೀತಿ ನಮ್ಮ ವಿಡಿಯೋನ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಆಕ್ಟಿವೇಟ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ನೋಡ್ಕೋಬಹುದು, ಇಂಡಿಯನ್ ಎಟಿಎಂ ಬ್ಯಾಂಕ್ ಮುಂದೆ ಇದ್ದೀನಿ. ಇವಾಗ ಎಟಿಎಂ ಒಳಗೆ ಹೋಗ್ತೀನಿ ನೋಡಿ. ನಿಮ್ಗೆ ಡಿಪಾಸಿಟ್ ಯಾವ ಥರ ಮಾಡ್ಬೇಕಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ. ಫಸ್ಟ್ ನೀವೇನಿಲ್ಲ, ಎಟಿಎಂ ಮೆಷಿನ್ ಒಳಗೆ ಹಾಕಿ ಎಂಟರ್ ಮಾಡಿ. ನೆಕ್ಸ್ಟ್ ಇಲ್ಲಿ ಅಮೌಂಟು ಅಲ್ಲಿ ಬರುತ್ತೆ. ನೀವು ಏನಂತ ಟೈಪ್ ಮಾಡ್ಬೇಕಂದ್ರೆ ಕಂಟಿನ್ಯೂ ಅಂತ ಮೇಲೆ ಟ್ಯಾಪ್ ಮಾಡಿ. ನೆಕ್ಸ್ಟ್ ಕ್ಯಾಶ್ ವಿತ್ ಡೆಪಾಸಿಟ್ ಅಂತಿದೆ, ಅದ್ರ ಮೇಲೆ ಟ್ಯಾಪ್ ಮಾಡಿ. ನೆಕ್ಸ್ಟ್ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಓನ್ ಎ ಸಿ ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನೀವು ನಿಮ್ಮ ಪಿನ್ ಎಂಟರ್ ಮಾಡಬೇಕಾಗುತ್ತೆ. ನೀವು ಪಿನ್ ಎಂಟರ್ ಮಾಡಿ ನೆಕ್ಸ್ಟ್ ಇಲ್ಲಿ ನಿಮ್ಮದು ಅಮೌಂಟ್ ಅದರ ಮಿಷಿನ್ ಒಳಗೆ ಆಗಬೇಕಾಗುತ್ತೆ. ಅದು ಓಪನ್ ಆಗುತ್ತೆ. ಅಲ್ಲಿ ಅಬೌವ್ 100ಲಿಂದ 500 ಮಾತ್ರ, 2000 ಅದು ನಡೆಯಂಗಿಲ್ಲ. ನಿಮ್ಮ ಕ್ಯಾಶ್ ವೆರಿಫೈಡ್ ಆಗುತ್ತೆ. ಎಷ್ಟಿದೆ ಅಮೌಂಟು, ಎಷ್ಟು 500, 200, 100 ಅಂಥದ್ದು ವೆರಿಫೈಡ್ ಮಾಡಿ ನಿಮಗೆ ತೋರಿಸುತ್ತೆ. ಇಲ್ಲಿ ನಮ್ಮದು 2-3 ನಮ್ಮ ನಾವು ಹಾಕಿದ್ದ ಹಣನ ಸ್ವಲ್ಪ ಪ್ರಾಬ್ಲಮ್ ಇದ್ರ ಸಲುವಾಗಿ ರಿಟರ್ನ್ ಕಳಿಸಿದ್ದೆ. ಅದ್ರಗೋಸ್ಕರ ಹೆಸರು ಬರೆದಿದ್ದಾಗಲಿ ಏನಾನ ಅರ್ದಿದ್ದಾಗ್ರಿ ಅದು ಇದ್ದರೆ ರಿಟರ್ನ್ ಕಳಿಸುತ್ತೆ. ಅದ್ರಗೋಸ್ಕರ ಸ್ವಲ್ಪ ಬೇಸ್ ಕ್ವಾಲಿಟಿ ಇದ್ದಿದ್ದು ಹಾಕ್ರಿ. ನಾವು ಇವಾಗ ಮತ್ತೆ ಕ್ಯಾನ್ಸಲ್ ಮಾಡಿ ಮತ್ತೆ ರಿಟರ್ನ್ ಹಾಕ್ತೀವಿ ನೋಡಿ. ಪ್ಲೀಸ್ ಟೇಕ್ ಯುವರ್ ಕ್ಯಾಶ್ ಅಂತ ಇದೆ. ನಮ್ಮ ಅಮೌಂಟ್ ನಮ್ಗೆ ಮತ್ತೆ ತಗೊಂತೀವಿ. ಎಲ್ಲ ಒಂದೇ ಸತಿ ಕರೆಕ್ಟಾಗಿ ನೋಡ್ಕೊಂಡು ಮತ್ತೆ ಡಿಪಾಸಿಟ್ ಮಾಡ್ತೀವಿ ನೋಡಿ. ಮತ್ತು ಇವೆಲ್ಲ ಒಂದೇ ಸತಿ ಹಾಕ್ತೀವಿ ನೋಡಿ. ಇವಾಗ ಮತ್ತು ಸೇಮ್ ಪ್ರೊಸೆಸರ್ ಫಸ್ಟ್ಲಿಂದ ಯಾವ ಥರ ಹಾಕಿವಿ ಯಾವುದೇ ಥರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಕ್ಯಾಶ್ ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡ್ತೀವಿ. ನೆಕ್ಸ್ಟ್ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಓನ್ ಎ ಸಿ ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡಿ ನಮ್ಮದು ಪಿನ್ ಕೋಡ್ ಎಂಟರ್ ಮಾಡ್ತೀವಿ. ಎಂಟರ್ ಮಾಡಿ ಇಲ್ಲಿ ಮತ್ತೆ ಓಪನ್ ಆಯಿತು. ನಾವು ಮತ್ತೆ ಕ್ಯಾಶ್ ಹಾಕ್ತೀವಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀವಿ. ವೆರಿಫೈಡ್ ಆಗ್ತಾ ಇದೆ. ನಮ್ಮದು ಹಣನ ಸ್ವಲ್ಪ ಬೇಯಿಸಿದ್ದು ಮಾತ್ರ ಹಾಕಿದ್ರೆ ಅದು ತೊಗೊತದ, ಇಲ್ಲಾಂದರೆ ಮತ್ತೆ ರಿಟರ್ನ್ ನಮಗೆ ಕಳಿಸುತ್ತೆ. ಅದ್ರಗೋಸ್ಕರ ಸ್ವಲ್ಪ ನಾವು ನೋಡ್ಕೊಂಡು ಹಾಕಬೇಕು. ನೋಡ್ಕೋಬೋದು, ಇಲ್ಲಿ ನಮ್ಮದು ಡೆಪಾಸಿಟ್ ಆಗಿದೆ. ಮತ್ತು ರಸೀದಿಗಿನ ಬಂದಿದೆ. ನಾವು ಹಾಕಿದ್ದು ಎಷ್ಟನ್ನು ಹಾಕಿದ್ವಿ, ಯಾವ ಅಕೌಂಟ್ಗೆ ಹೋಗಿದೆ, ಎಷ್ಟು ಟೈಮಿಗೆ ಅಂತ ಇಲ್ಲಿ ನಮಗೆ ಸಕ್ಸಸ್ಫುಲ್ ಆಗಿ ಡೆಪಾಸಿಟ್ ಆಗಿದೆ ಅಂತ ತೋರಿಸುತ್ತೆ. ಅದೇ ರೀತಿ ನಮ್ಮ ಚಾನಲಲ್ಲಿ ಈ ಥರ ಬ್ಯಾಂಕ್ ರಿಲೇಟೆಡ್ ಆಗಿ ಬರ್ತಿರ್ತವೆ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.